ಏಪ್ರಿಲ್ 23ರಿಂದ 2 ಹಂತಗಳಲ್ಲಿ ನಡೆಯಲಿರುವ ಪಶ್ಚಿಮ ಬಂಗಾಳದ ಚುನಾವಣೆಗೆ ಬಿಜೆಪಿ ಪ್ರಕಟಿಸಿರುವ ಪ್ರಣಾಳಿಕೆಯನ್ನು ನೋಡಿದರೆ ಅದು ಜನರಿಗೆ ಹೇಗೆ ಮಂಕುಬೂದಿ ಎರಚುತ್ತಿದೆ ಅನ್ನೋದು ಗೊತ್ತಾಗ್ತದೆ. ಪ್ರತಿ ಮನೆಯ ಮಹಿಳಾ ಮುಖ್ಯಸ್ಥರಿಗೆ ಪ್ರತಿ ತಿಂಗಳು 3,000 ರೂಪಾಯಿಯನ್ನು ಉಚಿತವಾಗಿ ನೀಡುವುದಾಗಿ ಬಿಜೆಪಿ ಭರವಸೆ ನೀಡಿದೆ. ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದ ಭರವಸೆಯನ್ನು ನೀಡಿದೆ. ಜೊತೆಗೆ ನಿರುದ್ಯೋಗಿ ಯುವ ಸಮೂಹಕ್ಕೆ ಪ್ರತಿ ತಿಂಗಳು 3,000 ರೂಪಾಯಿಯನ್ನು ಕೊಡುವುದಾಗಿಯೂ ಬಿಜೆಪಿ ಹೇಳಿದೆ. ಇದರ ಜೊತೆಗೆ ಸಮಾನ ನಾಗರಿಕ ಸಂಹಿತೆಯನ್ನು ಅಧಿಕಾರಕ್ಕೆ ಬಂದು 6 ತಿಂಗಳ ಒಳಗೆ ಜಾರಿಗೊಳಿಸುವುದಾಗಿಯೂ ಹೇಳಿದೆ. ನುಸುಳುಕೋರರನ್ನು ತಡೆಗಟ್ಟುವುದಾಗಿಯೂ ಹೇಳಿದೆ. संकल्प पत्र के अंदर कृषि बर्बाद होने से कई प्रकार की आशंकाओं से घिरे किसान को एक नया मार्ग दिखाएगा. बेरोजगार युवा और भय से त्रस्त महिलाओं को भी एक नया मार्ग दिखाएगा. ತಮಾಷೆ ಏನಂದ್ರೆ ಕರ್ನಾಟಕದಲ್ಲಿ ಅದು ಇದೇ ಉಚಿತ ಕೊಡುಗೆಗಳನ್ನ ಬಿಟ್ಟಿ ಭಾಗ್ಯ ಎಂದು ಕರೀತಾ ಇದೆ. ಖಜಾನೆ ಲೂಟಿ ಮಾಡುವ ಯೋಜನೆಯನ್ನು ನಿಂದಿಸುತ್ತಾ ಇದೆ. ಉಚಿತ ಕೊಡುಗೆಗಳು ದೇಶದ ಅಭಿವೃದ್ಧಿಯನ್ನು ಕುಂಠಿತಗೊಳಿಸುತ್ತದೆ ಎಂದು ರಾಜ್ಯ ಬಿಜೆಪಿ ನಾಯಕರು ಮತ್ತು ಕಾರ್ಯಕರ್ತರು ಹೋದಲ್ಲಿ ಬಂದಲ್ಲಿ ಹೇಳ್ತಿದ್ದಾರೆ. ಸ್ವತಃ ಪ್ರಧಾನಿ ನರೇಂದ್ರ ಮೋದಿ ಅವರೇ ಫ್ರೀ ಬೀಸ್ ಎಂದು ಹೇಳಿ ಉಚಿತ ಕೊಡುಗೆಗಳ ವಿರುದ್ಧ ಹಲವು ಭಾಷಣಗಳನ್ನು ಮಾಡಿದ್ದಾರೆ. ಆದರೆ ಇದೀಗ ಅದೇ ಬಿಜೆಪಿ ಪಶ್ಚಿಮ ಬಂಗಾಳದಲ್ಲಿ ಅಧಿಕಾರಕ್ಕೆ ಬರುವುದಕ್ಕಾಗಿ ಉಚಿತಗಳ ಮೊರೆ ಹೋಗಿದೆ. अपने निहित स्वार्थों के लिए सरकार की तिजोरी खाली करती है तो इसका नुकसान सबसे ज्यादा राज्य के लोगों को होता है. हमारी युवा पीढ़ी के भविष्य पर सवालिया निशान लग जाता है. इससे उस पार्टी की सरकार तो बन जाती है लेकिन लोगों का भविष्य खतरे में पड़ जाता है. हाल ये है कि कर्नाटका सरकार खुद मान रही है कि उसके पास बेंगलुरु के विकास के लिए, कर्नाटका के विकास के लिए तिजोरी खाली है, पैसे ही नहीं है. भाइयों, ये देश के लिए बहुत चिंताजनक है. ಒಂದು ವೇಳೆ ಬಿಜೆಪಿ ಹೇಳಿದಂತೆ ಉಚಿತ ಕೊಡುಗೆಗಳು ದೇಶದ ಅಭಿವೃದ್ಧಿಗೆ ಮಾರಕ ಎಂದಾದರೆ ಬಿಜೆಪಿ ಅದೇ ನಿಲುವಿನಲ್ಲಿ ಗಟ್ಟಿಯಾಗಿ ನಿಲ್ಲಬೇಕಿತ್ತು. ದೇಶದ ಜನರಿಗೆ ಅದನ್ನು ಮನವರಿಕೆ ಮಾಡಿಕೊಡಬೇಕಿತ್ತು. ಕರ್ನಾಟಕದಲ್ಲಿ ಈ ಉಚಿತ ಕೊಡುಗೆಗಳಿಂದ ಆಗಿರುವ ಹಾನಿಯನ್ನು ಜನರಿಗೆ ತಿಳಿಸಿ ಹೇಳಬೇಕಿತ್ತು. ಆದರೆ ಕರ್ನಾಟಕದಲ್ಲಿ ಉಚಿತ ಕೊಡುಗೆಗಳನ್ನು ವಿರೋಧಿಸುತ್ತಾ ಇದೇ ಪಕ್ಷ ದೆಹಲಿಯಲ್ಲಿ ಅಧಿಕಾರವನ್ನು ಹಿಡಿಯುವುದಕ್ಕಾಗಿ ಇದೇ ಉಚಿತಗಳ ಮೊರೆ ಹೋಗಿತ್ತು. ಅಧಿಕಾರಕ್ಕೆ ಬಂದರೆ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣದಿಂದ ಹಿಡಿದು ನಿರುದ್ಯೋಗಿ ಯುವ ಸಮೂಹಕ್ಕೆ ಮಾಸಿಕ ಕೊಡುಗೆಗಳವರೆಗೆ ದೆಹಲಿ ಜನರಿಗೆ ಭರವಸೆ ನೀಡಿತು. ಮಹಾರಾಷ್ಟ್ರದಲ್ಲೂ ಅದು ಇದೇ ತಂತ್ರವನ್ನು ಅನುಸರಿಸಿತು. ಬಿಹಾರದಲ್ಲಂತೂ ಚುನಾವಣೆ ನಡೆಯುವುದಕ್ಕಿಂತ ತುಸು ಮೊದಲು ಪ್ರತಿ ಮನೆಯ ಮಹಿಳಾ ಮುಖ್ಯಸ್ಥರ ಅಕೌಂಟಿಗೆ 10,000 ರೂಪಾಯಿ ಜಮಾ ಮಾಡಿತು. ಅಸ್ಸಾಂನಲ್ಲೂ ಇದೇ ತಂತ್ರವನ್ನು ಅದು ಅನುಸರಿಸುತ್ತಾ ಬಂದಿದೆ. ಇದೀಗ ಪಶ್ಚಿಮ ಬಂಗಾಳದಲ್ಲೂ ಅದು ಉಚಿತ ಕೊಡುಗೆಗಳ ಮೊರೆ ಹೋಗಿದೆ. ಹಾಗಿದ್ರೆ ಅದು ಈವರೆಗೆ ಹೇಳುತ್ತಾ ಬಂದಿರೋದೇನು? ದೇಶ ಮುಖ್ಯವೋ ಅಧಿಕಾರ ಮುಖ್ಯವೋ ಎಂಬ ಪ್ರಶ್ನೆ ಬಂದಾಗ ದೇಶ ಮುಖ್ಯ ಎಂದು ಹೇಳುವ ಪಕ್ಷ ಇದೀಗ ಅಧಿಕಾರಕ್ಕಾಗಿ ದೇಶದ ಅಭಿವೃದ್ಧಿಯನ್ನೇ ಕೈಬಿಡಲು ಕಾರಣ ಏನು? ಉಚಿತಗಳಿಂದ ಖಜಾನೆ ಲೂಟಿಯಾಗ್ತದೆ ಮತ್ತು ಅಭಿವೃದ್ಧಿ ಕುಂಠಿತವಾಗ್ತದೆ ಎಂದಾದರೆ ಅದು ಅಭಿವೃದ್ಧಿಯನ್ನು ಆಯ್ಕೆ ಮಾಡಿಕೊಳ್ಳಬೇಕಿತ್ತಲ್ವೇ? ದೇಶವನ್ನು ಆಯ್ಕೆ ಮಾಡಿಕೊಳ್ಳಬೇಕಿತ್ತಲ್ವೇ? ಖಜಾನೆ ಲೂಟಿ ಮಾಡುವ ಯೋಜನೆಗಳ ವಿರುದ್ಧ ಗಟ್ಟಿಯಾಗಿ ನಿಲ್ಲಬೇಕಿತ್ತಲ್ವೇ? ಆದರೆ ಬಿಜೆಪಿಯೇತರ ಪಕ್ಷಗಳು ಉಚಿತವನ್ನ ಕೊಟ್ಟರೆ ಅದನ್ನ ಬಿಟ್ಟಿ ಭಾಗ್ಯ ಎಂದು ಹೇಳುವುದು ಮತ್ತು ತಾನು ಅಧಿಕಾರಕ್ಕೆ ಬರುವುದಕ್ಕಾಗಿ ಅದೇ ಬಿಟ್ಟಿ ಭಾಗ್ಯಗಳ ಮೊರೆ ಹೋಗುವುದು ಏನನ್ನ ಸೂಚಿಸುತ್ತದೆ? ಇದು ಬೂಟಾಟಿಕೆ ಅಲ್ವೇ? ಜನರನ್ನ ಮಂಗ ಮಾಡುವುದಂದ್ರೆ ಇದುವೇ ಅಲ್ವೇ? ಬಿಜೆಪಿ ತನ್ನನ್ನು ರಾಷ್ಟ್ರವಾದಿ ಪಕ್ಷ ಅಂತ ಹೇಳ್ತದೆ. ಅದರ ಕಾರ್ಯಕರ್ತರು ಹಾಗೆಯೇ ಹೇಳುತ್ತಾ ತಿರುಗುತ್ತಿರುತ್ತಾರೆ. ಆದರೆ ಅಸಲಿಗೆ ಬಿಜೆಪಿಗೆ ಬೇಕಿರುವುದು ಅಧಿಕಾರ ಮಾತ್ರ. ಅಧಿಕಾರ ಸಿಗುವುದಾದರೆ ಅದು ಉಚಿತದ ಮೊರೆಯೂ ಹೋಗ್ತದೆ, ತಾನೇ ಹೇಳಿದ ಸಿದ್ಧಾಂತಕ್ಕೆ ಎಳ್ಳು ನೀರು ಬಿಡ್ತದೆ. ಅಂತಿಮವಾಗಿ ಬಿಜೆಪಿಯ ಗುರಿ ಇರುವುದು ಅಧಿಕಾರವೇ ಹೊರತು ದೇಶ ಅಲ್ಲ, ಅಭಿವೃದ್ಧಿಯೂ ಅಲ್ಲ. ಪಶ್ಚಿಮ ಬಂಗಾಳದಲ್ಲಿ ಅದು ಬಿಡುಗಡೆಗೊಳಿಸಿದ ಪ್ರಣಾಳಿಕೆಯು ಈ ಸತ್ಯವನ್ನ ಮತ್ತೊಮ್ಮೆ ಮನವರಿಕೆ ಮಾಡಿದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್, ಸ್ಪೆಷಲೈಸ್ಡ್ ಇನ್ ಪೈಲಿಂಗ್ ಅಂಡ್ ಶೋರಿಂಗ್, ಇಂಜಿನಿಯರಿಂಗ್ ಕನ್ಸಲ್ಟೆನ್ಸಿ, ಫೈರ್ ಫೈಟಿಂಗ್, ಸ್ಟೀಲ್ ಸ್ಟ್ರಕ್ಚರ್ಸ್, ರಿಯಲ್ ಎಸ್ಟೇಟ್. ಆಫೀಸ್ SIT Tower, Silicon Oasis, ದುಬೈ, UAE. ಸ್ನೇಹಿತರೆ,
ನಿಮ್ಮ ಅದ್ಭುತ ಬೆಂಬಲದಿಂದ ಸನ್ಮಾರ್ಗ ನ್ಯೂಸ್ ಚಾನೆಲ್ ಈಗ 2 ಲಕ್ಷ ಸಬ್ಸ್ಕ್ರೈಬರ್ಗಳನ್ನು ದಾಟಿದೆ. ಇದು ನಮ್ಮ ಯಶಸ್ಸಲ್ಲ, ಇದು ನಿಮ್ಮ ಯಶಸ್ಸು. ನಮ್ಮ ಮುಂದಿನ ಗುರಿ 4 ಲಕ್ಷ. ಇದು ಕಷ್ಟವಲ್ಲ. ನೀವು ಮಾಡಬೇಕಾದದ್ದು ಸಿಂಪಲ್. ನೀವು ಸನ್ಮಾರ್ಗ ನ್ಯೂಸ್ ಚಾನೆಲ್ ವಿಡಿಯೋವನ್ನ ನಿಮ್ಮ ಸ್ನೇಹಿತರಿಗೆ, ಕುಟುಂಬದವರೊಂದಿಗೆ ಹಂಚಿಕೊಳ್ಳಿ ಮತ್ತು ಅವರಲ್ಲೂ ಸಬ್ಸ್ಕ್ರೈಬ್ ಮಾಡಲು ಹೇಳಿ. ನೀವು ಶಕ್ತಿಯನ್ನು ಕೊಡಿ, ನಾವು ನಿಖರ ಸುದ್ದಿ ಕೊಡ್ತೇವೆ. ಧನ್ಯವಾದಗಳು.